ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದ ವಿವಿಧೆಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಬೆಳಗಾವಿ, ಬಳ್ಳಾರಿ, ಹಾವೇರಿ, ಗದಗ ಅಧಿಕಾರಿಗಳ ಮೇಲೆ ರೇಡ್. ಉಡುಪಿ, ಕಾರ್ಕಳದ ಮೆಸ್ಕಾಂ ಅಧಿಕಾರಿ ಮನೆಯಲ್ಲೂ ಸರ್ಚಿಂಗ್. ಅವಧಿಗೂ ಮೊದಲೇ ಭರ್ತಿಯಾಗುವ ಹಂತದಲ್ಲಿ ಬಸವಸಾಗರ ಡ್ಯಾಂ. ಈಗಾಗಲೇ 490 ಮೀಟರ್ ನೀರು ಸಂಗ್ರಹ. ಕೃಷ್ಣಾ ನದಿ ಪಾತ್ರದ 72 ಗ್ರಾಮಗಳಿಗೆ ಆತಂಕ. ಎಚ್ಚರ ವಹಿಸುವಂತೆ ಜಿಲ್ಲಾಡಳಿತದಿಂದ ಸೂಚನೆ. ಗಾಳಿ ಮಳೆ ಇಲ್ಲದೇ ಇದ್ರೂ ಬೆಂಗಳೂರಲ್ಲಿ ಬೆಳ್ಳಂ ಬೆಳಗ್ಗೆ ಧರೆಗುರುಳಿದ ಮರ. ಬಸವನಗುಡಿಯ 50 ಅಡಿ ಮುಖ್ಯ ರಸ್ತೆಯಲ್ಲಿ ಕಾರ್ನ ಮೇಲೆ ಮರ ಬಿದ್ದು ಜಖಂ. ಕಾರ್ನ ಮೇಲೆ ಮರ ಬೀಳೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಮಂಡ್ಯದಲ್ಲಿ ಸತತ ಮಳೆಗೆ ದೇಗುಲದ ಮೇಲೆ ಉರುಳಿ ಬಿದ್ದ ಮರ. ಚಿಕ್ಕಮರಳಿಯ ಚೆನ್ನಿಗರಾಯ ದೇಗುಲದ ಗೋಪುರಕ್ಕೆ ಹಾನಿ. ದೇಗುಲದ ಗೋಪುರ ವಿಗ್ರಹ ಭಿನ್ನದಿಂದ ಜನರಲ್ಲಿ ಹೆಚ್ಚಿದ ಆತಂಕ. ಮಳೆ ತಗ್ಗಿದ್ರೂ ಮೈದುಂಬಿದ ಹಾಸನದ ಮೂಕನಮನೆ ಜಲಪಾತ. ಫಾಲ್ಸ್ ವೀಕ್ಷಣೆಗೆ ಪ್ರವಾಸಿಗರಿಗೆ ಪೊಲೀಸರಿಂದ ನಿರ್ಬಂಧ. ಜಲಪಾತಕ್ಕೆ ಇಳಿಯದಂತೆ ಪೊಲೀಸರಿಂದ ಪ್ರಕಟಣೆ. ಮಳೆ ಬೆನ್ನಲ್ಲೇ ಮಂಡ್ಯದಲ್ಲಿ ಮೊಸಳೆಗಳ ಕಾಟ. ಚಿಕ್ಕೇರಲ್ಲಿ ವಿಸಿ ನಾಲೆ ಬಳಿ ಹಳ್ಳದಲ್ಲಿ ಮೊಸಳೆಗಳು ಪ್ರತ್ಯಕ್ಷ. ಬೋನಿಟ್ಟು ಕೈ ತೊಳೆದುಕೊಂಡ ಅರಣ್ಯ ಇಲಾಖೆ. ಆತಂಕದಲ್ಲೇ ಬದುಕುತ್ತಿದ್ದಾರೆ ಗ್ರಾಮಸ್ಥರು. ಕಬಿನಿ ಸುಭಾಷ್ ಪವರ್ ಸ್ಟೇಷನ್ ಕಳ್ಳಾಟ ಕೊನೆಗೂ ಬಯಲು. ಕಬಿನಿ ಡ್ಯಾಂನ ಭೂಮಿ ಅಡವಿಟ್ಟು ಕೋಟಿ ಕೋಟಿ ಸಾಲ ಪಡೆದಿದ್ದ ಕಂಪನಿ. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ಕೆಡಿಪಿ ಸಭೆಯಲ್ಲಿ ಭಾರೀ ಚರ್ಚೆ. ಕ್ರಿಮಿನಲ್ ಕೇಸ್ ದಾಖಲಿಸಲು ಶಾಸಕ ಅನಿಲ್ ಚಿಕ್ಕಮಾದು ಸೂಚನೆ. ಆಡಳಿತ ಯಂತ್ರಕ್ಕೆ ವೇಗ ಕೊಡಲು ಮುಂದಾದ ಸಿಎಂ. ಸರಿಯಾಗಿ ಕೆಲಸ ಮಾಡಿ ಸರ್ಕಾರದ ಇಮೇಜ್ ಹೆಚ್ಚಿಸಿ ಪಾರದರ್ಶಕ ಆಡಳಿತಕ್ಕೆ ಪ್ರಾಮುಖ್ಯತೆ ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ. ಬೆಂಗಳೂರಲ್ಲಿ ಲಾ ಅಂಡ್ ಆರ್ಡರ್ ವೈಫಲ್ಯ. ಟ್ರಾಫಿಕ್ ಕಿರಿಕಿರಿ ಹೆಚ್ಚಳ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ಫುಲ್ ಕ್ಲಾಸ್. ಒಬ್ಬರು ಟ್ರಾಫಿಕ್ ಡಿಸಿಪಿ ರೋಡಲ್ಲಿ ಕಾಣಲ್ಲ. ಮೈ ಚಳಿ ಬಿಟ್ಟು ಕೆಲಸ ಮಾಡಿ. ಕೊಲೆ ಕೇಸ್ ಕಂಟ್ರೋಲ್ ಮಾಡೋದಕ್ಕಾಗಲ್ವಾ ಅಂತ ಗರಂ. ಜೈಲಲ್ಲಿದ್ದರೂ ಕಿರಿಕ್ ಬುದ್ಧಿ ಬಿಡದ ರನ್ಯಾರಾವ್. ನಾನು ಇಷ್ಟು ಸಣ್ಣ ಇದ್ದೀನಿ, ಹೇಗೆ 14 kg ಗೋಲ್ಡ್ ತರೋದಕ್ಕೆ ಸಾಧ್ಯ? ಸುಳ್ಳು ಕೇಸ್ ಹಾಕಿ ಜೈಲಿಗಟ್ಟಿದ್ದಾರೆ ಎಂದು ರನ್ಯಾ. ಸಹ ಕೈದಿಗಳು ಗೋಲ್ಡ್ ಕಳ್ಳಿ ಅಂತ ಟೀಸ್ ಮಾಡಿದ್ದಕ್ಕೆ ತಲೆ ಚಚ್ಕೊಂಡು ಹುಚ್ಚಾಟ. ಬೀದರ್ನಲ್ಲಿ ಹಾಡಹಗಲೇ ಕಾರಲ್ಲಿದ್ದ ಹಣ ಎಗರಿಸಿದ ಖತರ್ನಾಕ್ ಖದೀಮ. ಕಾರಲ್ಲಿಟ್ಟಿದ್ದ 2 ಲಕ್ಷ ರೂಪಾಯಿ ಕ್ಷಣಾರ್ಧದಲ್ಲೇ ಕದ್ದು ಪರಾರಿ. ಬಾಲ್ಕಿ ಪಟ್ಟಣದ ಮಹಾತ್ಮ ಗಾಂಧಿ ಸರ್ಕಲ್ ಬಳಿ ಘಟನೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇನಲ್ಲಿ ದರೋಡೆ ಗ್ಯಾಂಗ್ ಹಾವಳಿ. ವೇಗವಾಗಿ ಬರೋ ಕಾರುಗಳೇ ಟಾರ್ಗೆಟ್. ಹೈವೇ ಮಧ್ಯೆ ಕಲ್ಲಿಟ್ಟು ಆಕ್ಸಿಡೆಂಟ್ ಮಾಡಿಸಿ ಲೂಟಿ ಮಾಡೋ ಗ್ಯಾಂಗ್. ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಆರೋಪಿಗಳ ಚಲನವಲನ ಸೆರೆ. ಆರ್ಬಿಐ ತಿರಸ್ಕೃತ ನೋಟಿನ ಹೆಸರಲ್ಲಿ ಮೋಸ. 15 ಲಕ್ಷ ಕೊಟ್ಟರೆ 50 ಲಕ್ಷ ಕೊಡೋದಾಗಿ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ಗೆ ಗ್ಯಾಂಗ್ ಇಂದ ನಾಮ. ಚಿತ್ರದುರ್ಗದ ಹಿರಿಯೂರಲ್ಲಿ ನಡೆದಿರೋ ಘಟನೆ. ಬೆಂಗಳೂರಿನ ಪೀಣ್ಯ ಪೊಲೀಸರಿಂದ ಗ್ಯಾಂಗ್ ಅರೆಸ್ಟ್. ಉದ್ಘಾಟನೆಗೆ ಸಿದ್ಧವಾಗಿದ್ದರೂ ಕೂಡಿ ಬಂದಿಲ್ಲ ಮುಹೂರ್ತ. ಜೂನ್ ಜುಲೈನಲ್ಲೂ ಓಪನ್ ಆಗೋದಿಲ್ಲ ಬೆಂಗಳೂರಿನ ಎಲ್ಲೋ ಮಾರ್ಗದ ಮೆಟ್ರೋ. ಸಿಗ್ನಲಿಂಗ್ ಸಮಸ್ಯೆಯಿಂದ ಚಾಲಕ ರಹಿತ ಮೆಟ್ರೋಗೆ ಮತ್ತೆ ವಿಘ್ನ. ಅಮೃತಹಳ್ಳಿ ಸ್ಪಾದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಲೇಡಿ ರೌಡಿ ಶೀಟರ್ ಮುನಿಕೃಷ್ಣ ಅಲಿಯಾಸ್ ಕಪ್ಪೆಯ ಪ್ರಿಯತಮೆ ಕಾವ್ಯ. ಪ್ರಿಯತಮ ಜೈಲಲ್ಲಿದ್ರೆ ಹೊರಗಡೆ ಫೈನಾನ್ಸ್ ಮಾಡಿಕೊಂಡು ಹವಾ ಮೇಂಟೈನ್ ಮಾಡ್ತಿದ್ಲಂತೆ. ಇಂದು ಆಪರೇಷನ್ ಶೀಲ್ಡ್ ಹೆಸರಲ್ಲಿ ಕೇಂದ್ರದಿಂದ ಮಾಕ್ ಡ್ರಿಲ್. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಸೇರಿ 6 ರಾಜ್ಯಗಳಲ್ಲಿ ಕಾರ್ಯಾಚರಣೆ. ಭಾರತ ಪಾಕಿಸ್ತಾನದ ಗಡಿ ರಾಜ್ಯಗಳಲ್ಲಿ ಪ್ರಮುಖವಾಗಿ ಮಾಕ್ ಡ್ರಿಲ್. ಚೀನಾದ 3.5 ಕೋಟಿ ಗಂಡಸರಿಗೆ ಮದುವೆಗೆ ಹೆಣ್ಣೆ ಸಿಗ್ತಿಲ್ಲ. ರಷ್ಯಾ, ಬಾಂಗ್ಲಾದೇಶ, ಪಾಕ್ ಯುವತಿಯರಿಗೆ ಹಣ ಕೊಟ್ಟು ಮದುವೆ. ಮಾನವ ಕಳ್ಳಸಾಗಣೆ ಹೆಚ್ಚಳ ಬೆನ್ನಲ್ಲೇ ವಿದೇಶಿಗರ ಜೊತೆ ಮದುವೆ ಬೇಡ ಅಂತ ಚೀನಾದಿಂದ ನಾಗರಿಕರಿಗೆ ತಾಕೀತು.
ಇವತ್ತು 72ನೇ ವಿಶ್ವ ಸುಂದರಿ ಸ್ಪರ್ಧೆಯ ಫೈನಲ್ ಹೈದರಾಬಾದಲ್ಲಿ ನಡೆಯಲಿದೆ. ಅಂತಿಮ 24 ಮಂದಿಯ ಸುತ್ತು. ಭಾರತದಿಂದ ರಾಜಸ್ಥಾನ ಮೂಲದ ನಂದಿನಿ ಗುಪ್ತಾ ಸ್ಪರ್ಧೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.